ಹೇರ್ ಗ್ರೋತಿಗೆ ನಾವು PRP GFC ಎರಡು ಮಾಡ್ತಾ ಇರ್ತೀವಿ. ಅದರ ಡಿಫ್ರೆನ್ಸ್ ಏನಂತ ಪೇಷಂಟ್ಸ್ ಕೇಳ್ತಾ ಇರ್ತಾರೆ. PRP ನಲ್ಲಿ ಏನಾಗುತ್ತೆ ಅಂತಂದ್ರೆ ಪ್ಲೇಟ್ಲೆಟ್ ರಿಚ್ ಗ್ರೋತ್ ಫ್ಯಾಕ್ಟರ್ ಅಂತ ನಮ್ಮ ಬ್ಲಡ್ ತೆಗೆದ್ಬಿಟ್ಟು ಅದರಲ್ಲಿ ಪ್ಲೇಟ್ಲೆಟ್ಸ್ ಅಂತ ಅಂಶ ಏನಿರುತ್ತೆ ಅದನ್ನ ಸಪರೇಟ್ ಮಾಡಿಬಿಟ್ಟು ಅದನ್ನ ನಾವು ಡೈರೆಕ್ಟ್ ಆಗಿ ಇಂಜೆಕ್ಟ್ ಮಾಡ್ತೀವಿ. ಈಗ ಪ್ಲೇಟ್ಲೆಟ್ಸ್ ಒಳಗಡೆ ಗ್ರೋತ್ ಫ್ಯಾಕ್ಟರ್ಸ್ ಇರುತ್ತೆ, ನಾವು ಅದನ್ನ ಇಂಜೆಕ್ಟ್ ಮಾಡಾದ್ಮೇಲೆ ಅದು ಆಕ್ಟಿವೇಟ್ ಆಗಿ ಅದು ಗ್ರೋತ್ ಫ್ಯಾಕ್ಟರ್ಸ್ ಬಿಟ್ಟು ಆಮೇಲೆ ನಿಮಗೆ ಆಕ್ಷನ್ ಕೊಡುತ್ತೆ ಕೂದಲು ಬೆಳವಣಿಗೆನಲ್ಲಿ. ಗ್ರೋತ್ ಫ್ಯಾಕ್ಟರ್ ಕಾನ್ಸಂಟ್ರೇಟ್ ಈಗ GFC ಅಂತ ಬರೋದೇನಾಗುತ್ತೆ ಅಂತಂತಂದ್ರೆ ನಾವು ಬ್ಲಡ್ನ ಅದರಲ್ಲೂ ಡ್ರಾ ಮಾಡ್ತೀವಿ. ಅಲ್ಲಿ ಏನಾಗುತ್ತೆ ಪ್ಲೇಟ್ಲೆಟ್ಸ್ ಎಲ್ಲ ಒಡೆದ್ಬಿಟ್ಟು ಗ್ರೋತ್ ಫ್ಯಾಕ್ಟರ್ಸ್ನ ಹೊರಗೆ ಬಿಡುತ್ತೆ, ಟ್ಯೂಬ್ನಲ್ಲೇ ಅದು ಗ್ರೋತ್ ಫ್ಯಾಕ್ಟರ್ಸ್ನೆಲ್ಲ ಹೊರಗೆ ಬಿಡುತ್ತೆ. ಆ ಪರ್ಟಿಕ್ಯುಲರ್ ಹೊರಗೆ ಬಿಟ್ಟಿದ್ದು ಪ್ಲಾಸ್ಮಾನ ತೊಗೊಂಡ್ಬಿಟ್ಟು ನಾವು ಡೈರೆಕ್ಟಾಗಿ ಇಂಜೆಕ್ಟ್ ಮಾಡ್ತೀವಿ. ಇಲ್ಲೇನಾಗಿತ್ತು ಅಂತಂದರೆ ಪ್ಲಾಸ್ಮಾನ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಇಂಜೆಕ್ಟ್ ಮಾಡ್ತಿದ್ವಿ, ಆಮೇಲೆ ಅದು ಇಂಜೆಕ್ಟ್ ಮಾಡಾದ ತಕ್ಷಣ ಅಲ್ಲಿ ಗ್ರೋತ್ ಫ್ಯಾಕ್ಟರ್ಸ್ನ ಹೊರಗೆ ಆಗ್ತಿತ್ತು. ಗ್ರೋತ್ ಫ್ಯಾಕ್ಟರ್ ಕಾನ್ಸಂಟ್ರೇಟ್ನಲ್ಲಿ ಏನಾಗುತ್ತೆ ಅಂತಂತಂದರೆ ಟ್ಯೂಬ್ನಲ್ಲೇ ಗ್ರೋತ್ ಫ್ಯಾಕ್ಟರ್ಸ್ನ ಪ್ಲೇಟ್ಲೆಟ್ಸ್ ಇಂದ ಹೊರಗೆ ಬಂದು ಆ ಗ್ರೋತ್ ಫ್ಯಾಕ್ಟರ್ಸ್ನ ಅಷ್ಟೇನೆ ನಾವು ಇಂಜೆಕ್ಟ್ ಮಾಡ್ತೀವಿ. ಸೊ ಡಿಫ್ರೆನ್ಸ್ ಬೇಸಿಕ್ಲಿ ಹೇಗೆ ಅಂತಂತಂದ್ರೆ ಈಗ ಒಂದು ಆರೆಂಜ್ ತಗೊಳ್ಳಿ, ಆರೆಂಜ್ ಒಳಗಡೆ ವಿಟಮಿನ್ C ಮತ್ತು ಬೇರೆದೆಲ್ಲ ಇರುತ್ತೆ. ಸೊ ಅದರ ಒಳಗಡೆ ಇದೆ ಸಿಪ್ಪೆ ಎಲ್ಲ ಒಳಗಡೆ ಇದೆ. ನೀವು ಅದನ್ನ ತೆಗೆದುಬಿಟ್ಟು ಜ್ಯೂಸ್ ಮಾಡಿ ಹಿಂಡಿ ಸಪ್ರೇಟಾಗಿ ಜ್ಯೂಸ್ ತೊಗೊಂತೀರ. ಆ ಜ್ಯೂಸ್ ಸಪ್ರೇಟಾಗಿ ತೊಗೊಂಡ್ರೆ ಅದ್ರ ಒಳಗಡೆ ಎಲ್ಲ ಡೈರೆಕ್ಟ್ ತೆಗೆದಿದ್ದನ್ನ ಸಪ್ರೇಟಾಗಿ ನೀವು ತೊಗೊತಿದ್ರ ಅಷ್ಟೇ.